ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬರಲಿಕ್ಕೆ ಇರುವಂತ ಒಂದು ಉದ್ದೇಶವನ್ನು ನಾವು ಗಮನಿಸ್ತೇವೆ. ಇವತ್ತು ನಾನು ಪ್ರಾಮುಖ್ಯವಾಗಿ 2 ವಿಷಯಗಳು ಮಾತ್ರ ನಿಮ್ಮ ಮುಂದೆ ಹಂಚ್ಕೊಳ್ಳಿಕ್ಕೆ ಇಷ್ಟವುಳ್ಳವನಾಗಿದ್ದೇನೆ. ಒಂದು, ಆತನು ಹೇಗೆ ಈ ಲೋಕಕ್ಕೆ ಬಂದನು ಅನ್ನುವಂಥ ವಿಚಾರ ನಾವು ಗಮನಿಸೋಣ, ಮತ್ತು ಯಾಕೆ ಆತನು ಈ ಲೋಕಕ್ಕೆ ಬಂದನು ಅನ್ನುವಂಥ ವಿಚಾರ, ಈ 2 ವಿಷಯಗಳನ್ನ ಗಮನಿಸೋಣ. ಹೇಗೆ ಬಂದನು ಅನ್ನೋದ್ರಲ್ಲಿ 3 ವಿಷಯಗಳನ್ನು ಕೇಳಿಸ್ಕೊಳ್ತೇವೆ. ಹೇಗೆ ಬಂದನು ಅನ್ನಲಿಕ್ಕೆ 3 ವಿಷಯಗಳು ಕೇಳಿಸ್ಕೊಳ್ತೇವೆ. ಯಾಕೆ ಆತನು ಈ ಲೋಕಕ್ಕೆ ಬಂದನು ಅನ್ನೋದ್ರಲ್ಲಿ ಕೂಡ ಒಂದು 3 ವಿಷಯಗಳನ್ನು ನಾವು ಕೇಳಿಸಿಕೊಂಡು ಪ್ರಾರ್ಥನೆ ಮುಖಾಂತರ ವಾಕ್ಯ ಕೂಟವನ್ನು ನಾವು ಮುಗಿಸ್ಕೊಳ್ಳೋಣ. ಪ್ರಿಯರೇ, ಮೊದಲು ನಾನು ದೇವರ ವಾಕ್ಯವನ್ನು ಓದ್ತೇನೆ. ವಾಕ್ಯವನ್ನು ಓದಿಕೊಂಡು ಅದರಲ್ಲಿ ಒಂದು ವಿಷಯಗಳನ್ನು ನಾವು ಆಲೋಚನೆ ಮಾಡೋಣ. ಅದಕ್ಕಾಗಿ ನಾನು ಆರಿಸಿಕೊಂಡಿರುವಂತಹ ವಾಕ್ಯ ಭಾಗ ಅಪೊಸ್ತಲನಾದ ಪೌಲನು ತೀತನಿಗೆ ಬರೆದಿರುವಂತ ಪತ್ರಿಕೆ. ಅಪೊಸ್ತಲನಾದಂತ ಪೌಲನು ತೀತನಿಗೆ ಬರೆದಿರುವಂತ ಪತ್ರಿಕೆ 2ನೇ ಅಧ್ಯಾಯ 11ನೇ ವಚನದಿಂದ ನಾನೇ ಓದ್ತಾ ಇದ್ದೇನೆ. ನೀವು ಗಮನವಿಟ್ಟು ಕೇಳಿಸಿಕೊಳ್ಳಬೇಕಾಗಿ ಕೇಳಿಕೊಳ್ತೇನೆ. 11ನೇ ವಚನ. ಯಾಕಂದರೆ ಎಲ್ಲಾ ಮನುಷ್ಯರಿಗೆ ರಕ್ಷಣೆಯನ್ನು ಉಂಟು ಮಾಡುವ ದೇವರ ಕೃಪೆಯು ಪ್ರತ್ಯಕ್ಷವಾಯಿತು. ಮತ್ತೊಂದ್ಸಲ ಓದ್ತೇನೆ. ಯಾಕಂದರೆ ಎಲ್ಲಾ ಮನುಷ್ಯರಿಗೆ ರಕ್ಷಣೆಯನ್ನು ಉಂಟು ಮಾಡುವ ದೇವರ ಕೃಪೆಯು ಪ್ರತ್ಯಕ್ಷವಾಯಿತು. ನಾವು ಭಕ್ತಿಹೀನತೆಯನ್ನು, ಲೋಕದ ಆಶೆಗಳನ್ನು ವಿಸರ್ಜಿಸಿ ಭಾಗ್ಯಕರವಾದ ನಿರೀಕ್ಷೆಯನ್ನು, ಅಂದರೆ ಮಹಾದೇವರ ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಇಹಲೋಕದಲ್ಲಿ ಸ್ವಸ್ಥಚಿತ್ತರಾಗಿಯೂ ನೀತಿವಂತರಾಗಿಯೂ ಭಕ್ತಿ ಉಳ್ಳವರಾಗಿಯೂ ಬದುಕಬೇಕೆಂದು ಅದು ನಮಗೆ ಬೋಧಿಸುತ್ತದೆ. ಆತನು ನಮ್ಮನ್ನು ಸಕಲ ಅಧರ್ಮದಿಂದ ವಿಮೋಚಿಸುವುದಕ್ಕೂ ಸತ್ಕ್ರಿಯೆಗಳಲ್ಲಿ ಆಸಕ್ತರಾದ ಸ್ವಕೀಯ ಜನರನ್ನು ತನಗಾಗಿ ಪರಿಶುದ್ಧ ಮಾಡುವುದಕ್ಕೂ ನಮಗೋಸ್ಕರ ತನ್ನನ್ನು ಒಪ್ಪಿಸಿಕೊಟ್ಟನು. ಈ ಕಾರ್ಯಗಳ ವಿಷಯದಲ್ಲಿ ಬೋಧಿಸುತ್ತಾ, ಎಚ್ಚರಿಸುತ್ತಾ, ಪೂರ್ಣ ಅಧಿಕಾರದಿಂದ ಖಂಡಿಸುತ್ತಾ ಇರು. ಯಾರು ನಿನ್ನನ್ನು ತಿರಸ್ಕರಿಸದ ಹಾಗೆ ನೋಡಿಕೋ. ದೇವರು ಈ ವಾಕ್ಯಗಳನ್ನು ನಮ್ಮೆಲ್ಲರಿಗಾಗಿ ಆಶೀರ್ವದಿಸಿ ತನ್ನ ಆತ್ಮನ ಮೂಲಕ ಆತನ ಅನುಗ್ರಹಿಸಿಕೊಳ್ಳಿ. ಪ್ರಿಯರೇ, ಅಪೊಸ್ತಲನಾದ ಪೌಲನು ತೀತನಿಗೆ ಬರೆದಿರುವಂತಹ ಈ ಪತ್ರಿಕೆಯಲ್ಲಿ ಇದು ಸಭೆಗಳಿಗೆ ಒಂದು ಸಂದೇಶವಾಗಿದ್ದರೂ ಕೂಡ ಇದರಲ್ಲಿ ನಮ್ಮ ಕರ್ತನಾಗಿರುವಂತಹ ಯೇಸು ಕ್ರಿಸ್ತನ ಬರೋಣದ ಕುರಿತಾಗಿ ಪ್ರಾಮುಖ್ಯವಾಗಿ ಆತನು ತಿಳಿಸಿರುವಂತದ್ದು ನಾವು ವಾಕ್ಯದಲ್ಲಿ ಗಮನಿಸ್ತೇವೆ. ನಾವು ಓದಿರುವಂತಹ ಈ ವಚನಗಳಲ್ಲಿ ಆತನ ಮೊದಲನೇ ಬರೋಣ ಮತ್ತು ಆತನ 2ನೇ ಬರೋಣ 2 ಕುರಿತಾಗಿ ಈ ವಚನಗಳಲ್ಲಿ ನಾವು ಓದ್ತೇವೆ. ಮೊದಲನೇ ಬರೋಣ ಆತನ ಶರೀರಧಾರಿಯಾಗಿ ಈ ಲೋಕಕ್ಕೆ ಬಂದಂಥದ್ದು ಈ ವಾಕ್ಯದಲ್ಲಿ ಗಮನಿಸ್ತೇವೆ. ಮತ್ತೆ ಅದೇ ರೀತಿಯಾಗಿ ಮಹಿಮೆಯುಳ್ಳಂತ ಕರ್ತನಾಗಿ, ಮಹಿಮಾ ಸ್ವರೂಪನಾಗಿ 2ನೇ ಸಾರಿ ಬರುವಂತ ಒಂದು ಬರೋಣವು ಕೂಡ ಈ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ಆದ್ರೆ ಇವತ್ತು ಪ್ರತ್ಯೇಕವಾಗಿ ಈ ಮೊದಲನೇ ಬರೋಣದ ಕುರಿತಾಗಿ ಆತನು ಯಾವ ರೀತಿಯಾಗಿ ಬಂದನು, ಯಾಕೆ ಬಂದನು ಅನ್ನುವಂಥ ವಿಚಾರವನ್ನು ನಾವು ಕೇಳಿಸಿಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ 15ನೇ ವಚನದಲ್ಲಿ ಈ ಕಾರ್ಯಗಳ ವಿಷಯದಲ್ಲಿ, ಯಾವ ಕಾರ್ಯಗಳ ವಿಷಯದಲ್ಲಿ ಅಂದ್ರೆ ಆತನ ಮೊದಲನೇ ಬರೋಣದ ವಿಷಯದಲ್ಲಿ, ಅಂದ್ರೆ ಶರೀರಧಾರಿಯಾಗಿ ಈ ಲೋಕಕ್ಕೆ ಬಂದಂತ ಆ ವಿಷಯದಲ್ಲಿಯೂ, ಮತ್ತು ಆತನ ಮಹಿಮೆಯುಳ್ಳಂತ ಕರ್ತನಾಗಿ 2ನೇ ಸಾರಿ ಬರುವಾಗ ಆ ವಿಷಯದಲ್ಲಿಯೂ ಬೋಧಿಸುತ್ತಾ, ಎಚ್ಚರಿಸುತ್ತಾ, ಪೂರ್ಣ ಅಧಿಕಾರದಿಂದ ಖಂಡಿಸುತ್ತಾ ಇರು. ಅಂದ್ರೆ ಯಾಕೆ ಬೋಧಿಸಬೇಕು, ಎಚ್ಚರಿಸಬೇಕು, ಪೂರ್ಣ ಅಧಿಕಾರ ಖಂಡಿಸಬೇಕಂದ್ರೆ ಇವತ್ತು ಅನೇಕ ಜನರಿಗೆ ತಪ್ಪಾದಂತ ಒಂದು ಅಭಿಪ್ರಾಯಗಳುಂಟು. ಯೇಸು ಕ್ರಿಸ್ತನ ಮೊದಲನೇ ಬರೋಣದಲ್ಲಿ ಅನೇಕ ಜನರು ತಪ್ಪಾಗಿ ಅಪಾರ್ಥ ಮಾಡಿಕೊಂಡ್ರು. ಮತ್ತೆ ಅದೇ 2ನೇ ಬರೋಣದಲ್ಲಿ ಕೂಡ ಅವರು ತಪ್ಪಾಗಿ ಅರ್ಥ ಮಾಡಿಕೊಂಡು ಸರಿಯಾದಂತ ನಿರೀಕ್ಷೆ ಇಲ್ಲದೆ ಜೀವಿಸುವಂತವ್ರು ಆಗಿದ್ದಾರೆ. ಅದಕ್ಕಾಗಿ ವಿಶ್ವಾಸಿಗಳಾಗಿರುವಂತ ದೇವರ ಮಕ್ಕಳಾಗಿರುವಂತ ನಮಗೆ ಈ ಕಾರ್ಯಗಳ ವಿಷಯದಲ್ಲಿ, ಯಾವ ಕಾರ್ಯಗಳು, ಯೇಸು ಕ್ರಿಸ್ತನ ಮೊದಲನೇ ಬರೋಣದ ವಿಷಯದಲ್ಲಿಯೂ ಮತ್ತೆ ಅದೇ ರೀತಿ ಆತರ 2ನೇ ಬರೋಣದ ವಿಷಯದಲ್ಲಿಯೂ ಬೋಧಿಸಬೇಕು, ಎಚ್ಚರಿಸಬೇಕು, ಪೂರ್ಣ ಅಧಿಕಾರದಿಂದ ಖಂಡಿಸುತ್ತಾ ಇರು ಅಂತೇಳಿ ತೀತನಿಗೆ ಆತನು ಬರೆದಿರುವಂತದ್ದು ವಾಕ್ಯದಲ್ಲಿ ಗಮನಿಸ್ತೇವೆ. ಆಯ್ತು ಪ್ರಿಯ, ನಾನು ಈ ಮೊದಲನೇ ಬರೋಣದ ವಿಷಯದಲ್ಲಿ ಸ್ವಲ್ಪವಾಗಿ ದೇವರ ವಾಕ್ಯಕ್ಕೆ ಅನುಗುಣವಾಗಿ ನಾವು ಸ್ವಲ್ಪವಾಗಿ ಆಲೋಚನೆ ಮಾಡ್ತೇವೆ. ಆತನು ಹೇಗೆ ಬಂದನು, ಯಾವ ರೀತಿಯಾಗಿ ಬಂದನು ಮತ್ತು ಯಾಕೆ ಬಂದನು ಅನ್ನುವಂಥದ್ದು ಈ 2 ವಿಚಾರವನ್ನು ಇವತ್ತು ನಾವು ಕೇಳಿಸಿಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಈ ಪರಿಶುದ್ಧ ಗ್ರಂಥದಲ್ಲಿ
ಪ್ರಾರಂಭದಿಂದಲೂ ಅಂತ್ಯದವರೆಗೂ ನಮ್ಮ ಕರ್ತನಾಗಿರುವಂತಹ ಯೇಸು ಕ್ರಿಸ್ತನ ಕುರಿತಾಗಿ ಪೂರ್ತಿಯಾಗಿ ಬರೆಯಲ್ಪಟ್ಟಿದೆ. ಈ ಗ್ರಂಥದಲ್ಲಿ ಕೇಂದ್ರ ಸ್ಥಾನವು ನಮ್ಮ ಕರ್ತನಾಗಿರುವಂತಹ ಯೇಸು ಕ್ರಿಸ್ತನೇ. ಯೇಸು ಕ್ರಿಸ್ತನು ಇಲ್ಲದೆ ವಾಕ್ಯವಿಲ್ಲ ಪ್ರಿಯರೇ. ಯೇಸು ಕ್ರಿಸ್ತನ ಮುಖಾಂತರವಾಗಿಯೇ ಈ ವಾಕ್ಯವು ಬರೆಯಲ್ಪಟ್ಟಿತ್ತು. ಯೇಸು ಕ್ರಿಸ್ತನ ಬಗ್ಗೆ ಈ ವಾಕ್ಯವು ಬರೆಯಲ್ಪಟ್ಟಿತ್ತು. ಅದಕ್ಕಾಗಿ ಯೇಸು ಕ್ರಿಸ್ತನ ಇಲ್ಲದೆ ಪರಿಶುದ್ಧ ಗ್ರಂಥವು ಇಲ್ಲ. ಆದ್ರೆ ನಾವು ಹೇಗೆ ಅರ್ಥ ಮಾಡ್ಕೊಳ್ತೇವೆ ಅನ್ನುವಾಗ ಈ ಗ್ರಂಥದಲ್ಲಿ ಯೇಸು ಕ್ರಿಸ್ತನನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ 4 ವಿಷಯ ತಿಳಿಸ್ತೇನೆ. ಈ ಗ್ರಂಥದಲ್ಲಿ ಯೇಸು ಕ್ರಿಸ್ತನ ನಾವು ಹೇಗೆ ಅರ್ಥ ಮಾಡ್ಕೊಳ್ತೀವಿ ಅಂತ ಹೇಳಿ ಒಂದು 4 ವಿಷಯ ತಿಳಿಸಿ ನಾನು ಮೊದಲನೇ ಬರೋಣಕ್ಕೆ ಬರ್ತೇನೆ. ಆದಿಕಾಂಡ ಪುಸ್ತಕದಿಂದ ಮಲಾಕಿ ಗ್ರಂಥದವರೆಗೂ ಬರೆಯಲ್ಪಟ್ಟಂತ ಪುಸ್ತಕಗಳಲ್ಲಿ ನಾವು ಹೆಚ್ಚಾಗಿ ಗಮನಿಸುವಂತದ್ದು ಆತನು ಬರ್ತಾನೆ ಅಂತೇಳಿ ಪ್ರವಚನ ರೂಪದಲ್ಲಿ ಬರೆದಿದ್ದಾರೆ. ಆದಿಕಾಂಡ ಪುಸ್ತಕದಿಂದ ಮಲಾಕಿ ಗ್ರಂಥದವರೆಗೂ ಆತನು ಶರೀರಧಾರಿಯಾಗಿ ಬರುವಂತ ತನ್ನ ಮೊದಲನೇ ಬರೋಣದ ಬಗ್ಗೆ ಅನೇಕ ಪ್ರವಾದಿಗಳು ಅವರು ಪ್ರವಾದನೆ ಮಾಡಿರುವಂತದ್ದು ವಾಕ್ಯದಲ್ಲಿ ಗಮನಿಸ್ತೇವೆ. ಅದು ಮೊದಲನೇ ಬರೋಣ. ಆತನು ಬರ್ತಾನೆ ಅನ್ನುವಂಥದ್ದು ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ. ಅದಕ್ಕಾಗಿ ಅವರು ಕೂಡ ಎದುರು ನೋಡ್ತಾ ಇದ್ದಾರೆ, ಮೆಸೈನ್ ಬರ್ತಾನೆ ಅಂತೇಳಿ. ಆಗಿನ ಕಾಲದ ಯಹೂದ್ಯರಾಗಲಿ ಭಕ್ತಿ ಉಳ್ಳಂತ ಜನರು ಮೆಸೈನ್ಗಾಗಿ ಎದುರು ನೋಡ್ತಾ ಇದ್ರು. ಅದಕ್ಕಾಗಿ ಹಳೆ ಒಡಂಬಡಿಕೆ ನಮ್ಗೆ ತಿಳಿಸುವಂತದ್ದು ಅಂತಂದ್ರೆ ಯೇಸು ಕ್ರಿಸ್ತನು ಬರ್ತಾನೆ ಅನ್ನುವಂತ ಒಂದು ಪ್ರವಚನವನ್ನು ನಾವು ಹಳೆ ಒಡಂಬಡಿಕೆಯಲ್ಲಿ ಗಮನಿಸ್ತೇವೆ. ಆಮೇಲೆ ಎರಡನೇದಾಗಿ ಈ 4 ಸುವಾರ್ತೆಗಳಲ್ಲಿ ನಾವು ಕೇಳಿಸಿಕೊಳ್ಳುವಂತ ಏನಂತಂದ್ರೆ ಆತನು ಬಂದಿದ್ದಾನೆ, ಆತನು ಶರೀರಧಾರಿಯಾಗಿ ಈ ಲೋಕಕ್ಕೆ ಬಂದಿದ್ದಾನಂತೇಳಿ 4 ಸುವಾರ್ತೆಗಳು ನಮ್ಗೆ ತಿಳಿಸ್ತಾನೆ. ಈ 4 ಸುವಾರ್ತೆಗಳು ನಾವು ಕೇಳಿಸ್ಕೊಳ್ಳುವಂಥದ್ದು ಆತನು ಬಂದಿದ್ದಾನೆ, ಆತನು ಮಾಡಬೇಕಾದಂತ ಆ ತಲವಾರಿ ಕಾರ್ಯವನ್ನು ಮಾಡಿ ಆತನು ಪರಲೋಕಕ್ಕೆ ಆರೋಹಣವಾಗಿದ್ದಾನೆ ಅನ್ನುವಂಥ ಸತ್ಯ ಸುವಾರ್ತೆಗಳಲ್ಲಿ ನಾವು ಕೇಳಿಸ್ಕೊಳ್ತೇವೆ. ಹಳೆ ಒಡಂಬಡಿಕೆ ಆತನು ಬರೋಣದ ಬಗ್ಗೆ ಬರೆದಿದ್ದಾರೆ. ಸುವಾರ್ತೆಗಳು ಆತನು ಬಂದಿದ್ದಾನೆ, ಬಂದು ತನ್ನ ಕಾರ್ಯವನ್ನು ಮುಗಿಸಿದ್ದಾನಂತೇಳಿ ಅವರು ಸುವಾರ್ತೆಗಳಲ್ಲಿ ಬರೆದಿರುವಂತದ್ದು ನಾವು ಓದ್ತೇವೆ. ಆಮೇಲೆ ಅಪೊಸ್ತಲ ಕೃತ್ಯದಿಂದ ಪ್ರಕಟಣಾ ಗ್ರಂಥದವರೆಗೂ 2 ಪ್ರಾಮುಖ್ಯವಾದ ಸತ್ಯಗಳು ಏನಂತಂದ್ರೆ, ಒಂದು ಸಭೆ ಪ್ರಾರಂಭಿಸಲ್ಪಟ್ಟು ಸಭೆ ಆತನನ್ನು ಅನುಭವಿಸ್ತಾ ಇದೆ, ಇಲ್ಲ ಆತನ ಅನುಸರಿಸ್ತಾ ಇದೆ, ಮತ್ತು ಇನ್ನೊಂದು ಆತನ ಬರೋಣಕ್ಕಾಗಿ ಎದುರು ನೋಡ್ತಾ ಇದೆ. ಈ 4 ವಿಷಯಗಳನ್ನು 3 ವಿಷಯಗಳಾಗಿ ನಾವು ನೋಡ್ಬೋದು. ಹಳೆ ಒಡಂಬಡಿಕೆ ಅದು ಪ್ರವಚನ, ಯೇಸು ಸ್ವಾಮಿ ಬರ್ತಾನೆ ಅನ್ನುವಂಥ ಪ್ರವಚನದೊಂದಿಗೆ ಹಳೆ ಒಡಂಬಡಿಕೆ ತುಂಬಲ್ಪಟ್ಟಿರ್ತದೆ. ಸುವಾರ್ತೆಗಳಲ್ಲಿ ಆತನು ಬಂದಿದ್ದಾನೆ, ಬಂದು ತನ್ನ ಕಾರ್ಯವನ್ನು ಮುಗಿಸಿದ್ದಾನಂತೇಳಿ ಆ ವಿಷಯಗಳ ಬಗ್ಗೆ ನಾವು ನೋಡ್ತೇವೆ. ಮತ್ತು ಉಳಿದಿರುವಂತ ಗ್ರಂಥದಲ್ಲಿ ಅಪೊಸ್ತಲ ಕೃತ್ಯದಿಂದ ಪ್ರಕಟಣಾ ಗ್ರಂಥದವರೆಗೂ ಆತನನ್ನು ಅನುಭವಿಸುತ್ತಾ ಆತನ ಬರೋಣಕ್ಕಾಗಿ, 2ನೇ ಬರೋಣಕ್ಕಾಗಿ ನಾವು ಎದುರು ನೋಡ್ತಾ ಇದ್ದೀವಿ ಅಂತೇಳಿ ಬೈಬಲ್ ಅನ್ನು ನಾವು ಸರಳವಾಗಿ ಅರ್ಥ ಮಾಡ್ಕೊಳ್ಬೇಕು. ಇಡೀ ಬೈಬಲ್ ಎಲ್ಲ ಕೂಡ ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಬಗ್ಗೆ, ಆತನ ಬರೋಣದ ಬಗ್ಗೆ, ಆತನ ಬಂದಿರುವಂತ ವಿಷಯದ ಬಗ್ಗೆ, ಮತ್ತು ಆತನ ಮತ್ತೆ 2ನೇ ಸಾರಿ ತನ್ನ ಮಹಿಮದೊಂದಿಗೆ ಆತನು ಬರುವಂತ ವಿಚಾರವನ್ನು ಈ ಬೈಬಲ್ ನಲ್ಲಿ, ಈ ಪರಿಶುದ್ಧ ಗ್ರಂಥದಲ್ಲಿ ಸ್ಪಷ್ಟವಾಗಿ ಪವಿತ್ರಾತ್ಮ ದೇವರು ನಮಗೆ ಬರೆದು ಕೊಡ್ತಾರೆ. ಅದಕ್ಕಾಗಿ ಇವತ್ತು ಎಲ್ಲಾ ವಿಷಯಗಳನ್ನ ಆಲೋಚನೆ ಮಾಡ್ಲಿಕ್ಕಾಗಲ್ಲ. ಆತನು ಶರೀರಧಾರಿಯಾಗಿ ಈ ಲೋಕಕ್ಕೆ ಬಂದಂತ ವಿಚಾರವನ್ನು ನಾವು ಕೇಳಿಸಿಕೊಳ್ಳೋಣ. ಮೊದಲನೇ ಪುಸ್ತಕ ಆದಿಕಾಂಡ 3ನೇ ಅಧ್ಯಾಯ 15ನೇ ವಚನದಲ್ಲಿ ಅಲ್ಲಿ ಮೊದಲು ಒಂದು ವಾಗ್ದಾನ ಮಾಡಲ್ಪಟ್ಟಿತ್ತು ಅಲ್ವಾ, ನಮ್ಮೆಲ್ಲರಿಗೆ ಬಾಯಿಪಾಠವಾದಂತ ಒಂದು ವಚನ. ಸ್ತ್ರೀ ಸಂತಾನವಾಗಿ ಆತನು ಬರ್ತಾನಂತೇಳಿ ಅವರಿಗೊಂದು ವಾಗ್ದಾನ. ಆದಾಮು ಆಜ್ಞೆಯನ್ನು ಅತಿಕ್ರಮಿಸಿ ಪಾಪ ಮಾಡಿದಾಗ ಆ ಪಾಪದಲ್ಲಿ ಬಿದ್ದಂತ ಆ ಮನುಷ್ಯನನ್ನು ವಿಮೋಚಿಸುವುದಕ್ಕಾಗಿ ಸ್ತ್ರೀ ಸಂತಾನವಾಗಿ ಆತನು ಬರ್ತಾನಂತೇಳಿ ಆ ಪ್ರಾರಂಭ ಗ್ರಂಥದಲ್ಲಿ ಒಂದು ವಾಗ್ದಾನವನ್ನು ಅವರಿಗಾಗಿ ಬರೆದಿಟ್ಟಿರುವಂತದ್ದು ವಾಕ್ಯದಲ್ಲಿ ಗಮನಿಸ್ತೇವೆ. ಆ ವಾಗ್ದಾನವನ್ನು ಇಟ್ಕೊಂಡು ಅನೇಕ ಪ್ರವಾದಿಗರು ಅವ್ರು ಏನ್ ಮಾಡಿದ್ರು, ಪ್ರವಚಿಸಿದ್ದಾರೆ. ಪ್ರಾಮುಖ್ಯವಾಗಿ ಯೆಶಾಯನ ಬಗ್ಗೆ ನಾವು ಓದ್ತೇವೆ, ಮೀಕನ ಬಗ್ಗೆ ನಾವು ಓದ್ತೇವೆ. ಮೀಕನು, ಯೆಶಾಯನು ಅವರೆಲ್ಲರೂ ಕೂಡ ಯೇಸು ಕ್ರಿಸ್ತನ ಬರೋಣದ ಬಗ್ಗೆ ಅವರು ಪ್ರವಚಿಸಿರುವಂತದ್ದು, ಆ ಪ್ರವಚನಗಳಲ್ಲಿ ತಿಳಿಸಿರುವಂತದ್ದು ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ಪ್ರಾಮುಖ್ಯವಾಗಿ ಯೆಶಾಯನ ಪ್ರವಾದನ ಗ್ರಂಥದಲ್ಲಿ 1-2 ಮಾತು ಓದ್ಕೊಳ್ಳೋಣ ನೋಡಿ. ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ಆತನ ಪ್ರವಚನವನ್ನು ಆತನು ಹುಟ್ಟುವುದಕ್ಕಿಂತ ಮುಂಚೆ ಇನ್ನು 700 ವರ್ಷಗಳ ಹಿಂದೆ ಪ್ರವಾದಿಯಾದಂತ ಯೆಶಾಯನು ಆತನ ಒಂದು ಜನನದ ಬಗ್ಗೆ ಆತನು ಪ್ರವಾದಿಸಿರುವಂತ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. 6ನೇ ಅಧ್ಯಾಯ 13ನೇ ವಚನದಲ್ಲಿ ಕಡೆಯ ಭಾಗದಲ್ಲಿ ಓದ್ತೇವೆ. ಕಡೆಯ ಭಾಗದಲ್ಲಿ ಅಂದ್ರೆ, ಅಲೋನ್ ಮರಗಳು ಕಡೆದ ಮೇಲೆ ಅವುಗಳ ಬುಡವು ನಿಲ್ಲುವ ಹಾಗೆ ದೇವಕುಲವು ಮೋಟು ಬುಡವಾಗಿ ನಿಲ್ಲುವುದು ಅಂತೇಳಿ. ಇದರ ಅರ್ಥ ಏನಂತಂದ್ರೆ, ಯಹೂದ್ಯ ರಾಜ್ಯ ಅಂತರಿಸಿ ಹೋಗ್ತಾ ಇದೆ, ಅದು ಪತನವಾಗಿ ಹೋಗ್ತಾ ಇದೆ. ಇಸ್ರಾಯೇಲ್ ಸಾಮ್ರಾಜ್ಯ, ಯಹೂದ್ಯ ರಾಜ್ಯ
ಆದ್ರೆ ಆ ಪತನವಾಗ್ತಿರುವಂತ ಮೋಟು ಬುಡವಾಗಿ ನಿಲ್ತಿರುವಂತ ಆ ರಾಜ್ಯದಿಂದ ಎಲ್ಲ ಯಹೂದ್ಯರ ಕುಲದಿಂದ ಒಂದು ಪರಿಶುದ್ಧವಾದ ಬುಡ ಆ ದೇವಕುಲವು ಹುಟ್ಟಿ ಬರ್ತದಂತೇಳಿ ಪ್ರವಾದಿ ತಿಳಿಸಿದ್ದಾರೆ. ಅದು ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಬಗ್ಗೆ. ಇಸ್ರಾಯೇಲ್ ವಂಶದಿಂದ ಆತನು ಹುಟ್ಟಿ ಬರ್ತಾನೆ ಅಂತೇಳಿ ಒಂದು ಪ್ರವಚನ ಇಲ್ಲಿ ಬರೆದಿರುವಂತದ್ದು ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ಮತ್ತೆ ಅದೇ ರೀತಿ 7ನೇ ಅಧ್ಯಾಯದಲ್ಲಿ ಕೂಡ 7ನೇ ಅಧ್ಯಾಯ 14ನೇ ವಚನದಲ್ಲಿ ಕೂಡ ನಾವು ಓದುವಂಥದ್ದು, ಇದರಿಂದ ಕರ್ತನು ತಾನೇ ನಿಮಗೊಂದು ಗುರುತು ಕೊಡುವನು, ಈಗ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆದು ಅವನಿಗೆ ಇಮ್ಮಾನುವೇಲಿ ಎಂದು ಹೆಸರಿಡುವಲು. ಒಂದು ಗುರುತು, ಮೆಸ್ಸಯ್ಯನು ಬರ್ತಾನೆ, ರಕ್ಷಕನು ಬರ್ತಾನೆ ಅಂತೇಳಿ ಹಳೆ ಒಡಂಬಡಿಕೆ ಒಂದು ಗುರುತು ಕೊಟ್ಟಿದ್ದಾನೆ. ಏನ್ ಗುರುತು? ಒಂದು ಕನ್ನಿಕೆ, ಈಗ ಒಬ್ಬ ಕನ್ನಿಕೆ ಗರ್ಭಿಣಿಯಾಗಿ ಮಗನನ್ನು ಹಡೆದು ಅವನಿಗೆ ಇಮ್ಮಾನುವೇಲ್ ಎಂದು ದೇವರು ನಮ್ಮ ಕೊಡಿದ್ದಾನಂತೆ. ಇವೆಲ್ಲ ನಾವು ಸುವಾರ್ತೆಯಲ್ಲಿ ಗಮನಿಸ್ತೇವೆ. ನಾನು ಅಲ್ಲಿ ಹೋಗುವುದಿಲ್ಲ ಪ್ರಿಯರೇ, ಹಾಗೆ ಜನರಲ್ ಆಗಿ ನಾನು ವಿಷಯಕ್ಕೆ ಬರ್ತೇನೆ. ಇವೆಲ್ಲ ನಾವು ಸುವಾರ್ತೆಗಳಲ್ಲಿ ಈ ಪ್ರವಚನವು ನೆರವೇರಿಸಲ್ಪಟ್ಟಿರುವುದು ನಾವು ಕೇಳಿಸಿಕೊಳ್ಳುತ್ತೇವೆ. ಮತ್ತು ಇನ್ನೊಂದು ಮಾತು 9ನೇ ಅಧ್ಯಾಯದಲ್ಲಿ ಕೂಡ 9ನೇ ಅಧ್ಯಾಯ 6ನೇ ವಚನದಲ್ಲಿ ಒಂದು ಮಗು ನಮಗಾಗಿ ಹುಟ್ಟಿಯಷ್ಟೇ, ವರದ ಮಗನು ನಮಗೆ ದೊರೆತನು, ಆಡಳಿತವು ಅವನ ಬಾಹುವಿನ ಮೇಲಿರುವುದು, ಅದ್ಭುತ ಸ್ವರೂಪನು, ಆಲೋಚನೆಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನ ಪ್ರಭು ಎಂಬುವು ಆತನ ಹೆಸರು. ಹುಟ್ಟುವಂತ ಮಗುವು ಈ ಸಾಮಾನ್ಯವಾದಂತ ವ್ಯಕ್ತಿಯಲ್ಲ. ಈ ಮಗು ಯಾರು? ಆತನು ಅದ್ಭುತ ಸ್ವರೂಪನು, ಆಲೋಚನೆಕರ್ತನು, ಪರಾಕ್ರಮಿಯಾದ ದೇವರಂತೆ. ಇವೆಲ್ಲವೂ ಕೂಡ ಪ್ರವಚನ ರೂಪದಲ್ಲಿ ಪ್ರವಾದಿಯರು ಪ್ರವಚಿಸಿದ್ದಾರೆ. ಆದ್ರೆ ಅಕ್ಷರಾರ್ಥವಾಗಿ ಸುವಾರ್ತೆಗಳನ್ನ ನಾವು ನೋಡ್ತೇವೆ, ಇದನ್ನು ಅಕ್ಷರಾರ್ಥವಾಗಿ ಅದನ್ನು ನೆರವೇರಿಸಿರುವಂಥದ್ದು ಕನ್ಯೆ ಮರಿಯಲ ಗರ್ಭದಲ್ಲಿ ಯೇಸು ಸ್ವಾಮಿ ಹುಟ್ಟಿ ಬಂದಿರುವಂಥದ್ದು ನಾವು ಚರಿತ್ರೆಯಲ್ಲಿ ನಾವು ಗ್ರಹಿಸಿಕೊಂಡು ಒಂದು ಸತ್ಯ. ಇದು ಸುಳ್ಳನ್ಲಿಕ್ಕೆ ಸಾಧ್ಯವಿಲ್ಲ. ಇದು ಚರಿತ್ರೆಯಲ್ಲಿ ನಡೆದಂತ ಘಟನೆ. ಆ ರೋಮ ಸರ್ಕಾರದ ಪ್ರಭುತ್ವದಲ್ಲಿ, ಆ ಅರಸರ ಕಾಲದಲ್ಲಿ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಶರೀರಧಾರಿಯಾಗಿ ಈ ಲೋಕಕ್ಕೆ ಆತನು ಇಳಿದು ಬಂದಿರುವಂತದ್ದು ವಾಕ್ಯದಲ್ಲಿ ನಾ ಗಮನಿಸ್ತೇವೆ. ಆದ್ರೆ ಪ್ರಿಯ, ಇವತ್ತು ನಾವು ಹೇಳಿಕ್ಕೆ ಇಷ್ಟಪಟ್ಟಿದ್ದು, ಈತನು ಮಗುವಾಗಿ ಬಂದಂತ ಈ ಯೇಸು ಸ್ವಾಮಿ ಈತನು ಸರ್ವಾಧಿಕಾರಿಯಾಗಿರುವಂತ ದೇವರು. ಇವತ್ತು ಅನೇಕ ಜನರು ಯೇಸು ಕ್ರಿಸ್ತನ 2000 ವರ್ಷ ಹಿಂದೆ ಬಂದಿದ್ದಾನೆ, ಅದ್ರ ಹಿಂದೆ ಇಲ್ಲ ಅಂತೇಳಿ ಅನೇಕ ಅನ್ಯ ಜನರು, ಅನೇಕ ಕ್ರೈಸ್ತರು ಕೂಡ ಹೇಳುವಂತವ್ರು ನೋಡ್ತೇವೆ. ಯೇಸು ಸ್ವಾಮಿ ಜನ್ಮದಿಂದ ಬಂದವನು ಮಾತ್ರವಲ್ಲ, ಆತನು ಯಾಕೆ ಜನ್ಮದಿಂದ ಬಂದಿದ್ದಾನೋ ಅದಕ್ಕೆ ಕಾರಣ ಬೇರೆ ಇದೆ. ಅದರ ಜನ್ಮಕ್ಕಿಂತ ಮುಂಚೆ ರೋಮ ಪತ್ರಿಕೆ 9ನೇ ಅಧ್ಯಾಯ 5ನೇ ವಚನದಲ್ಲಿ ಆತನು ಎಲ್ಲದರ ಮೇಲೆ ಒಡೆಯನಾಗಿದ್ದನು. ಇನ್ನೊಂದು ಭಾಷೆಯಲ್ಲಿ ಆತನು ಸರ್ವಾಧಿಕಾರಿಯಾಗಿರುವಂತ ಪ್ರಭುವಾಗಿದ್ದನು, ಸ್ತೋತ್ರಕ್ಕೆ ಯೋಗ್ಯನು, ಅರ್ಹನು ಆತನಾಗಿದ್ದಾನೆ. ಅದಕ್ಕಾಗಿ ಆತನು ಹುಟ್ಟುವುದಕ್ಕಿಂತ ಮುಂಚೆ ಇದ್ದಂತ ದೇವರು. ಆದ್ರೆ ಆತನು ಒಬ್ಬ ಮಗುವಾಗಿ ಹಳೆ ಒಡಂಬಡಿಕೆಯಲ್ಲಿ ಪ್ರವಚಿಸಲ್ಪಟ್ಟಂತ ಪ್ರವಾದನ ಮೇರೆಗೆ ಕಾಲವು ಪರಿಪೂರ್ಣವಾದಾಗ ಆತನು ಬರಬೇಕಾದಂತ ಸಮಯದಲ್ಲಿ ಆತನು ಬಂದನು. ಆ ಕಲವಾರಿ ಕ್ರೂಸಿನಲ್ಲಿ ತನ್ನ ಕಾರ್ಯವನ್ನು ಮುಗಿಸಿ, ತನ್ನ ತಂದೆ ಚಿತ್ತವನ್ನು ನೆರವೇರಿಸಿ ಆತನ ಪರಲೋಕಕ್ಕೆ ಆರೋಹಣವಾಗಿರುವಂತದ್ದು ನಾವು ವಾಕ್ಯದಲ್ಲಿ ಗಮನಿಸುವಂತ ಒಂದು ಸತ್ಯ. ಈಗ ನಾನು ಹೇಳಿಕ್ಕೆ ಇಷ್ಟಪಟ್ಟಿದ್ದು, ಆತನು ಸರ್ವಾಧಿಕಾರಿಯಾಗಿರುವಂತ ದೇವರು. ಅಷ್ಟು ಮಾತ್ರವಲ್ಲ, ನಾವು ಓದಿರುವಂತ ತೀತನ ಪತ್ರಿಕೆಯಲ್ಲಿ 2ನೇ ಅಧ್ಯಾಯದಲ್ಲಿ ಕೂಡ ಒಂದು ಮಾತಿದೆ. ಅದೇನು ಅಂದರೆ, ಮಹಾದೇವರ ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು. ಇದರ ಮಗುವಲ್ಲ ಪ್ರಿಯರೇ. ಇವತ್ತು ಅನೇಕ ಜನರು ಮಗುವಾಗಿ ಗೋದಲೆನ್ನಿಟ್ಟು ಗೋದಲಲ್ಲಿ ಮಲಗಿಸಿ ಅದಕ್ಕೆ ಆಡಾಡಿ ಏನೇನೋ ಮಾಡ್ತಾರೆ ಆಚಾರ ರೂಪದಲ್ಲಿ, ಸಾಂಪ್ರದಾಯಿಕವಾಗಿ. ಆತನ ಮಗುವಲ್ಲ, ಆತನು ಸರ್ವಾಧಿಕಾರಿಯಾಗಿರುವಂತ ದೇವರು. ಆತನು ಮಹಾದೇವರಾಗಿದ್ದಾನೆ, ಮಹೋನ್ನತನಾಗಿದ್ದಾನೆ, ಸರ್ವ ಸೃಷ್ಟಿಗೆ ಕಾರಣಕರ್ತನು ಆತನೇ ಆಗಿದ್ದಾನೆ ಅಂತೇಳಿ ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ. ಆದ್ರೆ ಯಾಕೆ ಬಂದನು ಅನ್ನುವಂಥದ್ದು ಪ್ರಾಮುಖ್ಯವಾದ ವಿಷಯ. ಇಷ್ಟು ಶ್ರೇಷ್ಠನಂತ ದೇವರು, ಸರ್ವಾಧಿಕಾರಿಯಾಗಿರುವಂತ ತಂದೆ, ಯಾವಾಗಲೂ ಕೂಡ ಸ್ತುತಿ ಸ್ತೋತ್ರ ಹೊಂದಲಿಕ್ಕೆ ಯೋಗ್ಯನು, ಅರ್ಹನು, ಮಹಾದೇವರಾಗಿರುವಂತ ಈ ಕರ್ತನು ಮಾನವ ಶರೀರವನ್ನು ಧರಿಸಿಕೊಂಡು ಯಾಕೆ ಬಂದನು ಅನ್ನುವಂಥದ್ದು ಪ್ರಾಮುಖ್ಯವಾದ ವಿಷಯ. ಇವತ್ತು ಅನೇಕ ಜನಕ್ಕೆ ಆ ಸತ್ಯ ಅರ್ಥವಾಗ್ತಿಲ್ಲ. ಕೆಲವರಿಗೆ ಮಾತ್ರ ಅದು ಅರ್ಥವಾಗಿದೆ, ಅನೇಕ ಜನರಿಗೆ ಅರ್ಥವಾಗ್ತಾ ಇಲ್ಲ. ಅದು ಒಂದು ಆಚಾರ ರೂಪದಲ್ಲೇ, ಸಾಂಪ್ರದಾಯಿಕ ರೂಪದಲ್ಲೇ ಅವರು ಮಾಡ್ತಾ ಇರುವಂತದ್ದು ನಾವು ಲೋಕದಲ್ಲಿ ಗಮನಿಸುವಂತ ಒಂದು ವಿಷಯ. ಅದಕ್ಕಾಗಿ ಇವತ್ತು ಈ ಎರಡು ವಿಷಯಗಳು ನಾವು ಕೇಳಿಸ್ಕೊಳ್ಳೋಣ. ಆತನು ಯಾವ ರೀತಿಯಾಗಿ ಬಂದನು, ಯಾಕೆ ಬಂದನು ಅನ್ನುವಂಥದ್ದು, ಈ ಎರಡು ವಿಷಯವನ್ನು ನಾವು ಕೇಳಿಸಿಕೊಂಡು ಕೂಟವನ್ನು ಮುಗಿಸ್ಕೊಳ್ಳೋಣ. ಮೊದಲನೇದಾಗಿ ಆತನು ಯಾವ ರೀತಿಯಾಗಿ ಬಂದನು, ಯಾವ ರೀತಿಯಲ್ಲಿ ಬಂದನು ಅಂತ ನಾವು ಗಮನಿಸುವಾಗ, ತೀತನ ಪತ್ರಿಕೆ 2ನೇ ಅಧ್ಯಾಯ 11ನೇ ವಚನದಲ್ಲಿ, ಯಾಕಂದ್ರೆ ಎಲ್ಲ ಮನುಷ್ಯರಿಗೆ ರಕ್ಷಣೆಯನ್ನು ಉಂಟು ಮಾಡುವ
ದೇವರ ಕೃಪೆಯು ಪ್ರತ್ಯಕ್ಷವಾಯಿತು. ಇದು ಮೊದಲನೇ ಬರೋಣ. ಇದು ಯೇಸು ಕ್ರಿಸ್ತನು ಈ ಭೂಮಿಗೆ ಶರೀರಧಾರಿಯಾಗಿ ಬಂದಂತೆ ಮೊದಲನೇ ಬರೋಣ. ಅಲ್ಲಿ ನಾವು ಬರಿತೇವೆ, ಎಲ್ಲಾ ಮನುಷ್ಯರಿಗೆ ರಕ್ಷಣೆ ಉಂಟು ಮಾಡುವ ದೇವರ ಕೃಪೆ. ಎಲ್ಲಾ ಮನುಷ್ಯರಿಗೆ, ಒಬ್ಬರಿಗೆ ಮಾತ್ರವಲ್ಲ ಪ್ರಿಯ, ಬರೀ ಕ್ರೈಸ್ತರಿಗೆ ಮಾತ್ರವಲ್ಲ, ಆರಿಸಲ್ಪಟ್ಟಂತ ಜನರಿಗೆ ಮಾತ್ರವಲ್ಲ, ಎಲ್ಲ ಮನುಷ್ಯರಿಗೆ ರಕ್ಷಣೆ ಉಂಟು ಮಾಡುವ ದೇವರ ಕೃಪೆ. ರಕ್ಷಣೆ ಯಾರಿಗೂ ಬೇಕಾಗ್ತದೆ? ಅಪಾಯದಲ್ಲಿದ್ದಂಥವ್ರಿಗೆ ಮಾತ್ರ, ಕಷ್ಟದಲ್ಲಿದ್ದಂಥವ್ರಿಗೆ ಮಾತ್ರ, ಯಾರು ಸಹಾಯ ಮಾಡ್ಲಿಕ್ಕೆ ಇಲ್ಲದೆ ಇರುವಂತವ್ರಿಗೆ ಮಾತ್ರ ರಕ್ಷಣೆ ಬೇಕು. ಹಾಗಾಗಿ ಈಗ ಎಲ್ಲ ಮನುಷ್ಯರಿಗೆ ರಕ್ಷಣೆ ಅವಶ್ಯಕತೆ ಇದೆ. ಎಲ್ಲ ಮನುಷ್ಯರು ಅಪಾಯದಲ್ಲಿದ್ದಾರೆ. ಆ ಮನುಷ್ಯರಿಗೆ ರಕ್ಷಣೆ ಉಂಟು ಮಾಡುವ ದೇವರ ಕೃಪೆ ಅಂದ್ರೆ ಆತನ ಒಂದು ಕೃಪೆಯಿಂದ, ಅಂದ್ರೆ ಫ್ರೀ ಗಿಫ್ಟ್ ಆಗಿ ದೇವರು ಕೊಡುವಂತ ಒಂದು ದಾನವಾಗಿ ಆತನ ಲೋಕಕ್ಕೆ ಬಂದರು. ಮನುಷ್ಯರು ರಕ್ಷಣೆ ಹೊಂದಬೇಕಾದರೆ ಅದು ಉಚಿತಾರ್ಥವಾಗಿ ಗಿಫ್ಟ್ ಆಗಿ ಬಂದಿದ್ದಾನೆ. ದೇವರ ಕೃಪೆ, ಅದು ಗ್ರೇಸ್, ಕೃಪೆಯಿಂದ ಆತನು ಬಂದಿರುವಂತದ್ದು ವಾಕ್ಯದಲ್ಲಿ ನಾ ಗಮನಿಸ್ತೇನೆ. ಅದಕ್ಕಾಗಿ ಇಲ್ಲಿ ನಾನು ಹೇಳಿಕ್ಕೆ ಇಷ್ಟಪಟ್ಟಿದ್ದು, ಎಲ್ಲಾ ಮನುಷ್ಯರಿಗೆ ರಕ್ಷಣೆ ಉಂಟು ಮಾಡುವ ದೇವರ ಕೃಪೆ ಪ್ರತ್ಯಕ್ಷವಾಯಿತು ಅಂತ ನಾನು ಗಮನಿಸುವಾಗ, ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 1ರಿಂದ 5 ವಚನ ಗಮನಿಸ್ತೀವಿ. ಆದಿಯಲ್ಲಿ ವಾಕ್ಯ ಉಂಟು, ಆ ವಾಕ್ಯವು ದೇವರ ಬಳಿಯಲ್ಲಿ ಇತ್ತು, ಆ ವಾಕ್ಯವೇ ದೇವರಾಗಿತ್ತು, ಆತನ ಮುಖಾಂತರ ಸಮಸ್ತ ಉಂಟಾಯ್ತು, ಆತನ ಇಲ್ಲದೆ ಒಂದು ಉಂಟಾಗಲಿಲ್ಲ, ಎಲ್ಲವೂ ಆತನಿಗೋಸ್ಕರ ಆತನೇ ಸೃಷ್ಟಿಸಿದ್ದಾನೆ ಅಂತ ನಾವು ಓದ್ತೇವೆ. ಆದಿಯಲ್ಲಿದ್ದಂತ ಆ ವಾಕ್ಯ, ಅದರ 14ನೇ ವಚನದಲ್ಲಿ ಗಮನಿಸ್ತೇವೆ, ಆ ವಾಕ್ಯವೆಂಬವನು ಆದಿಯಲ್ಲಿ ಸರ್ವಸ್ವವನ್ನು ಸೃಷ್ಟಿಸಿರುವಂತ, ಆದಿಯಲ್ಲಿ ಸಮಸ್ತವನ್ನು ಉಂಟು ಮಾಡಿದಂತ ಆ ಸೃಷ್ಟಿಕರ್ತನು, ಆ ವಾಕ್ಯವೆಂಬವನು ಶರೀರಧಾರಿಯಾಗಿ ಕೃಪಾ ಸತ್ಯ ಸಂಪೂರ್ಣನಾಗಿ ನಮ್ಮ ಮಧ್ಯದಲ್ಲಿ ಆತನು ವಾಸ ಮಾಡಿದ್ದಾನೆ. ಇದು ಮೊದಲ ವಿಷಯ. ಯಾವ ರೀತಿಯಾಗಿ ಬಂದಿದ್ದಾನಂದ್ರೆ, ಆತನು ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿ ಆತನ ಈ ಲೋಕಕ್ಕೆ ಬಂದ. ಆತನ ದೇಹವೆಲ್ಲ, ಆತನ ಜೀವನವೆಲ್ಲ ಕೃಪೆಯಿಂದ ತುಂಬಲ್ಪಟ್ಟಿದೆ ಪ್ರಿಯ. ಆತನು ಜೀವಿಸಿರುವಂತಹ ಈ 33 ವರ್ಷಗಳ ಕಾಲದಲ್ಲಿ ಅನೇಕ ಜನರು ಆತನ ಕೃಪೆಯನ್ನು ಹೊಂದಿಕೊಂಡರು. ಆತನ ಕೃಪೆಯಿಂದಲೇ ರಕ್ಷಿಸಲ್ಪಟ್ಟರು. ಇವತ್ತು ನಾವು ಕೂಡ ರಕ್ಷಿಸಲ್ಪಟ್ಟಿದ್ದು ಆತನ ಕೃಪೆಯಿಂದಲೇ. ಹೆಚ್ಚಿ ವಿವರಣೆ ಮಾಡ್ಲಿಕ್ಕೆ ನನ್ನ ಮುಂದೆ ಸಮಯವಿಲ್ಲ, ನಾನು ದಾಟಿ ಹೋಗ್ತೇನೆ. ಆತನ ಯಾವ ರೀತಿಯಾಗಿ ಬಂದಿದ್ದಾನಂದ್ರೆ, ವಾಕ್ಯವಾಗಿರುವಂತಹ ಕರ್ತನು, ಸರ್ವಾಧಿಕಾರಿ ಅಂತ ಆ ದೇವರು ನಮ್ಮ ಮಧ್ಯದಲ್ಲಿ ಕೃಪಾ ಸತ್ಯ ಸಂಪೂರ್ಣನಾಗಿ, ಕೃಪದಿಂದಲೂ ಸತ್ಯದಿಂದಲೂ ತುಂಬಿದವನಾಗಿ ಆತನ ಈ ಲೋಕಕ್ಕೆ ಬಂದನು ಅಂತ ವಾಕ್ಯ ಗಮನಿಸ್ತೇವೆ. ಇದು 1ನೇ ವಿಷಯ, ಕೃಪಾ ಸತ್ಯ ಸಂಪೂರ್ಣನಾಗಿ ಲೋಕಕ್ಕೆ ಬಂದ. 2ನೇ ವಿಷಯ, ಅದನ್ನ ಯಾಕೆ ಬಂದಿದ್ದಾನಂದ್ರೆ, ಅದೇ ತಿಮೋಥನ ಪತ್ರಿಕೆ, 1ನೇ ತಿಮೋಥನ ಪತ್ರಿಕೆ ಯಾವ ರೀತಿಯಾಗಿ ಬಂದಿದ್ದಾನಂತ ಹೇಳಿ ನಾವು ನೋಡುವಾಗ, 2ನೇ ಅಧ್ಯಾಯ 4ನೇ ವಚನ, ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂದು ಆತನ ಚಿತ್ತವಾಗಿದೆ. ಯಾಕಂದ್ರೆ ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ, ಆತನು ಮನುಷ್ಯನಾಗಿರುವ ಕ್ರಿಸ್ತ ಯೇಸುವೆ. ಈ ವಾಕ್ಯವಾದನ ಗಮನಿಸ್ತೇವೆ. ದೇವರಿಗೂ ಮನುಷ್ಯರಿಗೂ ಒಬ್ಬ ಮಧ್ಯಸ್ಥನಾಗಿ ಆತನ ಲೋಕಕ್ಕೆ ಬಂದ. ಮೊದಲು ಕೃಪಾ ಸತ್ಯ ಸಂಪೂರ್ಣನಾಗಿ ಕೃಪೆ ಕೊಡಬೇಕು. ಯಾರಿಗೆ ಕೃಪೆ? ಅಯೋಗ್ಯರಾದಂತ ಜನರಿಗೆ, ಯಾವ ಗಣನೆಗೆ ಬಾರದಂತ ಜನರಿಗೆ, ತಳ್ಳಲ್ಪಟ್ಟಂತ ಜನರಿಗೆ, ತಿರಸ್ಕರಿಸಲ್ಪಟ್ಟಂತ ಜನರಿಗೆ, ಯಾವ ಗಣನೆಗೆ ಬಾರದೆ ಎಲ್ಲೋ ದೂರದಲ್ಲಿ ಬಿಸಾಡಲ್ಪಟ್ಟಂತ ಜನರಿಗೆ ಕೃಪೆ ತೋರಿಸುವುದಕ್ಕಾಗಿ ಆತನು ಕೃಪಾ ಸತ್ಯ ಸಂಪೂರ್ಣನಾಗಿ ಲೋಕಕ್ಕೆ ಬಂದನು. ಇದು ಮೊದಲ ವಿಷಯ. 2ನೇ ವಿಷಯ, ಆತನು ಯಾವ ರೀತಿಯಾಗಿ ಬಂದಿದ್ದಾನಂದ್ರೆ, ಮಧ್ಯಸ್ಥನಾಗಿ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನಾಗಿ ಆತನು ಬಂದಿದ್ದಾನೆ. ಪ್ರಿಯರೇ, ನಾವೆಲ್ಲರೂ ಕೂಡ ಪಾಪ ಮಾಡಿ ದೇವರಿಗೂ ದೂರಸ್ಥರಾಗಿದ್ದೇವೆ. ದೇವರ ನ್ಯಾಯಸ್ಥಾನದಲ್ಲಿ ನಿಲ್ಲುವಂತ ಯೋಗ್ಯತೆ, ಅರ್ಹತೆ ನಮಗಿರಲಿಲ್ಲ. ದೇವರಿಗೂ ದೂರಸ್ಥರಾದಂತ ಜನರು. ಆದರೆ ನಮ್ಮನ್ನು ಆ ದೇವರ ಸಾನ್ನಿಧ್ಯಕ್ಕೆ ಸೇರಿಸುವುದಕ್ಕಾಗಿ, ದೇವರ ಸನ್ನಿಧಿಯಲ್ಲಿ ನಮ್ಮನ್ನು ನಿಲ್ಲಿಸಬೇಕಂತ ಹೇಳಿ ಆತನ ಮಧ್ಯಸ್ಥನಾಗಿ ಆತನ ಬಂದಿದ್ದ. ಒಂದು ಚಿಕ್ಕ ಎಕ್ಸಾಂಪಲ್, ನಾವ್ ಯಾವ್ದಾದ್ರು ಒಂದು ಕೋರ್ಟ್ ಕೇಸ್ ಹೋದರೆ ನಾವಾಗಿ ಹೋಗಿ ಅಲ್ಲಿ ಅದು ವಾದ ಮಾಡ್ಲಿಕ್ಕೆ ಆಗಲ್ಲ. ನಮ್ಗೊಬ್ಬ ಲಾಯರ್ ಬೇಕು, ಒಂದು ಅಡ್ವೊಕೇಟ್ ಬೇಕು. ಆತನ ಮುಖಾಂತರವಾಗಿ ನಾವು ಜಡ್ಜ್ ಹತ್ರ ಹೋಗ್ಬೇಕು. ಹಾಗೆಯೇ ದೇವರ ಹತ್ರ ಹೋಗ್ಲಿಕ್ಕೆ ಯಾವ ಯೋಗ್ಯತೆ ಇಲ್ಲದೆ ಅಪರಾಧ ಸ್ಥಾನದಲ್ಲಿದ್ದಂತ ನಾವು, ನಮ್ಮನ್ನು ಆತನು ಪ್ರೀತಿಸಿ ಆತನ ಏನ್ ಮಾಡಿದ್ದಾನೆ, ನಮಗೊಬ್ಬ ಮಧ್ಯಸ್ಥನಾಗಿ ಆತನ ಈ ಲೋಕಕ್ಕೆ ಇಳಿದು ಬಂದ. ಮುಂದನೇದಾಗಿ ನಾನು ಮುಂದಿನ ವಿಷಯಕ್ಕೆ ಬರ್ತೇನೆ. ಒಂದು, ಕೃಪಾ ಸತ್ಯ ಸಂಪೂರ್ಣನಾಗಿ ಬಂದಿದ್ದಾನೆ ಮತ್ತು ಮಧ್ಯಸ್ಥನಾಗಿ ಲೋಕಕ್ಕೆ ಬಂದನು. ಮೂರನೇದಾಗಿ ಯೋಹಾನ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನದಲ್ಲಿ, ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟದ್ರಲ್ಲಿಯೇ ಪ್ರೀತಿ ಇಂಥದ್ದೆಂದು
ನಮಗೆ ತಿಳಿದು ಬಂದದೆ. ಮತ್ತು 4ನೇದು 8ನೇ ವಚನದಲ್ಲಿ ಗಮನಿಸ್ತೇವೆ. ಯಾಕಂದ್ರೆ ದೇವರು ಪ್ರೀತಿ ಸ್ವರೂಪಿಯು. ನಾವು ಗಮನಿಸುವಾಗ ನಾವು ದೇವರನ್ನು ಪ್ರೀತಿಸಲಿಲ್ಲ ಪ್ರಿಯರೇ. ದೇವರ ಪ್ರೀತಿ ನಮಗೆ ಅರ್ಥವಾಗಲಿಲ್ಲ, ದೇವರಿಗೆ ನಾವು ದೂರಸ್ಥರಾಗಿದ್ವಿ. ಆದ್ರೆ ಆತನು ನಮ್ಮನ್ನು ಪ್ರೀತಿಸಿ ಈ ಲೋಕಕ್ಕೆ ಬಂದನು. ಯಾವ ರೀತಿಯಾಗಿ? ಪ್ರೀತಿ ಸ್ವರೂಪನಾಗಿ. ತನ್ನ ದೇಹವೆಲ್ಲ ಪ್ರೀತಿದಿಂದ ತುಂಬಲ್ಪಟ್ಟು ಆತನು ಈ ಲೋಕಕ್ಕೆ ಬಂದನು. ಆದ್ರ ಪ್ರೀತಿಯನ್ನು ಈ ಲೋಕದಲ್ಲಿ ಪ್ರಕಟಿಸಿದ್ದಾನೆ. ನಾವು ಓದಿರೋದು 16ನೇ ವಚನದಲ್ಲಿ ಪ್ರಾಮುಖ್ಯವಾಗಿ, ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟದ್ದರಲ್ಲಿ ಪ್ರೀತಿ ಇಂಥದ್ದೆಂದು. ಆ ಪ್ರೀತಿ ನಿಜ ಗುಣ, ಆ ಪ್ರೀತಿಯ ರಿಯಾಲಿಟಿ ಈ ಯೇಸು ಕ್ರಿಸ್ತನ ನೋಡ್ತೇವೆ. ಇವತ್ತು ನಾವು ಲೋಕದಲ್ಲಿ ನೋಡುವಂತ ಎಲ್ಲಾ ಪ್ರೀತಿ ಸ್ವಾರ್ಥದಿಂದ ತುಂಬಲ್ಪಟ್ಟಂತ ಪ್ರೀತಿ, ಅಪೇಕ್ಷಿಸುವಂತ ಪ್ರೀತಿ, ಬಯಸುವಂತ ಪ್ರೀತಿ, ಕೊಡದೇ ಇದ್ರೆ ಅದು ತಿರಸ್ಕರಿಸುವಂತ ಪ್ರೀತಿ. ಆದ್ರೆ ನಮ್ಮ ಕರ್ತನು ಪ್ರೀತಿ ಸ್ವರೂಪನಾಗಿ ನಮ್ಮಿಂದ ಏನು ಅಪೇಕ್ಷಿಸದೆ, ನಾವು ದೇವರನ್ನು ಪ್ರೀತಿಸದಿದ್ರೂ ಕೂಡ ಆತನೇ ನಮ್ಮನ್ನು ಪ್ರೀತಿಸಿ ಪ್ರೀತಿ ಸ್ವರೂಪನಾಗಿ ಆತನ ಈ ಲೋಕಕ್ಕೆ ಬಂದನು. ಆ ಪ್ರೀತಿನ ಕಲ್ವಾರಿ ಕ್ರೂಜಿನಲ್ಲಿ ಆತನು ವ್ಯಕ್ತಪಡಿಸಿರುವಂತದ್ದು ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ. ಯಾವ ರೀತಿಯಾಗಿ ಬಂದಿದ್ದನು? 3 ರೀತಿ ನೋಡಿದ್ದೇವೆ. ಒಂದು, ಕೃಪಾಸತ್ಯ ಸಂಪೂರ್ಣನಾಗಿ ಬಂದಿದ್ದನು. 2, ಆತನು ಮಧ್ಯಸ್ಥನಾಗಿ, ದೇವರಿಗೂ ನಮಿಗೂ ಮಧ್ಯಸ್ಥನಾಗಿ ಬಂದನು. 3, ಪ್ರೀತಿ ಸ್ವರೂಪನಾಗಿ ಆತನು ಈ ಲೋಕಕ್ಕೆ ಬಂದು ತನ್ನ ಪ್ರೀತಿಯನ್ನು ಆತನು ವ್ಯಕ್ತಪಡಿಸಿದ್ದಾನೆ. ಇನ್ನೊಂದು ಮಾತು ಓದಬೇಕಾದ್ರೆ ಯೋಹಾನ ಬರೆದ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ಕೂಡ ಆತನ ಪ್ರೀತಿ ನೋಡಿ. ಯೋಹಾನ ಬರೆದ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ಪಸ್ಕ ಹಬ್ಬದ ಮುಂದೆ ಯೇಸು ತಾನು ಈ ಲೋಕವನ್ನು ಬಿಟ್ಟು ತಂದೆಯ ಬಳಿಗೆ ಹೋಗಬೇಕಾದ ಕಾಲ ಬಂತೆಂದು ತಿಳಿದುಕೊಂಡು ಲೋಕದಲ್ಲಿರುವ ತನ್ನವರನ್ನು ಪ್ರೀತಿಸಿ ಪರಿಪೂರ್ಣವಾಗಿ ಅವರನ್ನು ಪ್ರೀತಿಸುತ್ತಾ ಬಂದನು. ನೋಡ್ತೀರ, ಇನ್ನು ಲೋಕವನ್ನು ಬಿಟ್ಟು ಹೋಗುವಂತ ಸಮಯ ಬಂದಾಗ, ಅದು ಗೊತ್ತಾದಾಗ ಆತನ ಏನ್ ಮಾಡ್ತಾರೆ? ಲೋಕದಲ್ಲಿರುವ ತನ್ನವರನ್ನು ಆತನು ಪ್ರೀತಿಸಿ ಅವರನ್ನು ಪರಿಪೂರ್ಣವಾಗಿ ಪ್ರೀತಿಸುತ್ತಾ ಬಂದ. ಆತನ ಪ್ರೀತಿ ಸ್ವರೂಪನು ಆ ಕಲವಾರಿ ಕ್ರೂಜ್ ಏನೆಲ್ಲ ಆತನ ಪ್ರೀತಿ ವ್ಯಕ್ತಪಡಿಸಿದ್ದಾನೆ. ನಮಗಾಗಿ ಪ್ರಾಣವನ್ನು ಕೊಟ್ಟದ್ದರಿಂದ, ನಮಗಾಗಿ ರಕ್ತವನ್ನು ಸುರಿಸಿದ್ದರಿಂದ ಆ ಪ್ರೀತಿಯನ್ನು ಸಿದ್ಧಾಂತ ಪಡಿಸಿದ್ದಾನಂತ ಹೇಳಿ ರೋಮಪತ್ರಿಕೆ 5ನೇ ಅಧ್ಯಾಯದಲ್ಲಿ 8ನೇ ವಚನ ಓದ್ತಿರ್ತೀವಿ. 3 ರೀತಿಯ, ಅನೇಕ ರೀತಿ ಇದೆ. 3 ರೀತಿಯಾಗಿ ಯೇಸು ಬಂದಿದ್ದಾನೆ. ಆತನ ಕೃಪದಿಂದಲೂ ಸತ್ಯದಿಂದಲೂ ತುಂಬಿದವನಾಗಿ ಲೋಕಕ್ಕೆ ಬಂದನು. ದೇವರಿಗೂ ನಮಗೆ ಮಧ್ಯಸ್ಥನಾಗಿ ಲೋಕಕ್ಕೆ ಬಂದನು. ಮತ್ತು ಪ್ರೀತಿ ಸ್ವರೂಪನಾಗಿ ಆತನ ಈ ಲೋಕಕ್ಕೆ ಬಂದಿರುವಂತದ್ದು ವಾಕ್ಯ ಭಾಗದಲ್ಲಿ ನಾವು ಗಮನಿಸುವಂತ ಒಂದು ವಿಷಯವಾಗಿದೆ. ಆತನ ಪ್ರೀತಿಯನ್ನು ನಾವು ಅನುಭವಿಸಬೇಕು. ಆತನ ಕೃಪೆಯನ್ನು ನಾವು ಅನುಭವಿಸ್ತಾ ಇದ್ದೇವೆ. ಮತ್ತು ಆತನ ಮಧ್ಯಸ್ಥಿಕೆಯಿಂದಲೇ ಇವತ್ತು ನಾವು ದೇವರ ಸಾನ್ನಿಧ್ಯಕ್ಕೆ ಬಂದಿದ್ದೇವೆ. ಇದು ನಮ್ಮ ದೊಡ್ಡಸ್ತಿಗೆ ಅಲ್ಲ ಪ್ರಿಯರೇ. ಆತನ ಕೃಪೆಯಿಂದಲೇ ನಾವು ರಕ್ಷಿಸಲ್ಪಟ್ಟಿದ್ದೇವೆ. ಸಮಸ್ತ ಜನ, ಎಲ್ಲಾ ಮನುಷ್ಯರಿಗೆ ರಕ್ಷಣೆಯನ್ನು ಉಂಟು ಮಾಡುವ ದೇವರ ಕೃಪೆಯೇ ಪ್ರತ್ಯಕ್ಷವಾಗಿ ಇವತ್ತು ನಾವು ಅನುಭವಿಸ್ತಾ ಇದ್ದೇವೆ. ಈ ಕೃಪೆಯನ್ನು ಅನೇಕ ಜನರಿಗೆ ನಾವು ತಿಳಿಸುವಂತವರಾಗಿದ್ದೇವೆ. ಅಯೋಗ್ಯರಾದಂತ ಜನರು, ಅಪಾತ್ರರಾದಂತ ಜನರು, ತಿರಸ್ಕಲ್ಪಟ್ಟಂತ ಜನರು, ಇಂಥವ್ರಿಗಾಗಿ ಈ ಕೃಪೆಯನ್ನು ನಾವು ಪರಿಚಯ ಮಾಡುವಂತವ್ರು ನಾವಾಗಿರ್ಬೇಕು. ಇದು ಆತನ ಬಂದಂತ ಒಂದು ರೀತಿ. ಯಾಕೆ ಬಂದನು ಅಂತೇಳಿ ಒಂದು 3 ವಿಷಯದಲ್ಲಿ ನಾನು ಮುಗಿಸ್ತೀನಿ. ಯಾಕೆ ಬಂದನು ಅಂತ ನಾವು ಗಮನಿಸುವಾಗ ನಾವು ಓದಿರುವಂತ ವಾಕ್ಯ ಭಾಗದಲ್ಲಿ 14ನೇ ವಚನ, ಆತನು ನಮ್ಮನ್ನು ಸಕಲ ಅಧರ್ಮದಿಂದ ವಿಮೋಚಿಸುವುದಕ್ಕೂ ಸತ್ಕ್ರಿಯೆಗಳಲ್ಲಿ ಆಸಕ್ತರಾದ ಸ್ವಕೀಯ ಜನರನ್ನು ತನಗಾಗಿ ಪರಿಶುದ್ಧ ಮಾಡುವುದಕ್ಕೂ ನಮಗೋಸ್ಕರ ತನ್ನನ್ನು ಒಪ್ಪಿಸಿಕೊಟ್ಟನು. ಪ್ರಿಯರೇ, ಇಲ್ಲಿ ಯಾಕೆ ಬಂದನಂದ್ರೆ 3 ಕಾರಣಗಳನ್ನು ನಾವು ಇಲ್ಲಿ ನೋಡ್ತೀವಿ. ಪೌಲನು ತಿಳಿಸಿದ್ದಾನೆ. ಒಂದು, ನಮ್ಮನ್ನು ಸಕಲ ಅಧರ್ಮದಿಂದ ಬಿಡಿಸುವುದಕ್ಕೂ, ವಿಮೋಚಿಸುವುದಕ್ಕೂ, ನಮ್ಮನ್ನು ಆ ಸಕಲ ಅಧರ್ಮದಿಂದ, ಎಲ್ಲ ದುರ್ನೀತಿನಿಂದ, ಈ ಪಾಪದಿಂದ ನಮ್ಮನ್ನು ಬಿಡಿಸುವುದಕ್ಕಾಗಿ ಆತನ ಲೋಕಕ್ಕೆ ಬಂದನು. 2, ನಾವು ಸತ್ಕ್ರಿಯೆಗಳಲ್ಲಿ ಆಸಕ್ತಿ ಉಳ್ಳವರಾಗಿ, ಒಳ್ಳೆ ಕಾರ್ಯಗಳನ್ನು ಮಾಡುವವರಾಗಿ, ರಕ್ಷಿಸಲ್ಪಟ್ಟ ಮೇಲೆ ನಾವು ಸತ್ಕಾರ್ಯಗಳನ್ನು, ಇಲ್ಲ ಸತ್ಕ್ರಿಯೆಗಳಲ್ಲಿ ಆಸಕ್ತಿ ಉಳ್ಳಂತ ಜನರಾಗಿ ನಾವು ಜೀವಿಸಬೇಕು. ಮತ್ತು 3, ತನಗೋಸ್ಕರ ನಮ್ಮನ್ನು ಪರಿಶುದ್ಧ ಮಾಡಿದ್ದಾನೆ. ಒಂದು ಕಾಲದಲ್ಲಿ ನಾವೆಲ್ಲರೂ ಕೂಡ ಪಾಪಿಗಳಾಗಿದ್ದೇವೆ ಅಲ್ವಾ? ನಾವು ಹುಟ್ಟಿದಾಗಿಂದಲೂ, ಜನ್ಮದಿಂದಲೂ, ಕರ್ಮದಿಂದಲೂ ನಾವು ಪಾಪಿಗಳಾಗಿದ್ದೇವೆ. ಸ್ವಭಾವದಿಂದ ನಾವು ಪಾಪಿಗಳಾಗಿದ್ದೇವೆ. ನೀತಿವಂತನಿಲ್ಲ, ಒಬ್ಬನಿಲ್ಲ, ಎಲ್ಲರೂ ಕೂಡ ದಾರಿ ತಪ್ಪಿ ಹೋಗುವಂತವ್ರೆ. ಈ ಪಾಪಿಗಳು ಪರಲೋಕ ರಾಜ್ಯಕ್ಕೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಅದಕ್ಕಾಗಿ ನಮ್ಮನ್ನು ಪರಿಶುದ್ಧ ಮಾಡುವುದು, ತನಗೋಸ್ಕರ ನಮ್ಮನ್ನು ಪರಿಶುದ್ಧ ಮಾಡುವುದಕ್ಕಾಗಿ ತನ್ನನ್ನು ಒಪ್ಪಿಸಿಕೊಟ್ಟನು. ಅದಕ್ಕಾಗಿ ನಾನು ಈಗ ಹೇಳ್ತೇನೆ, ಯೇಸು ಸ್ವಾಮಿ ಯಾಕೆ ಈ ಲೋಕಕ್ಕೆ ಬಂದನಂದ್ರೆ, ನರಕದಲ್ಲಿದ್ದಂತ ನಮ್ಮನ್ನು,
ನರಕದಲ್ಲಿದ್ದಂತ ನಮ್ಮನ್ನು ಆ ನರಕದಿಂದ ತಪ್ಪಿಸಿ ನಿತ್ಯ ಜೀವವನ್ನು ಕೊಟ್ಟು ನಿತ್ಯತ್ವದಲ್ಲಿ ಆತನೊಂದಿಗೆ ನಾವಿರಬೇಕಂತೇಳಿ ಆತನ ಈ ಲೋಕಕ್ಕೆ ಇಳಿದು ಪರಿಶುದ್ಧವಂತ ಜನರನ್ನಾಗಿ ನಮ್ಮನ್ನು ಮಾಡಿ ಆ ಪರಲೋಕ ರಾಜ್ಯಕ್ಕೆ ಕರ್ಕೊಂಡು ಹೋಗುವುದಕ್ಕೋಸ್ಕರ ಆತನು ಈ ಕಾರ್ಯವನ್ನು ಮಾಡಿದ. ಅನೇಕ ಜನ ಹೇಳ್ತಾರೆ ಯೇಸು ಕ್ರಿಸ್ತನ ನಂಬದಿದ್ರೆ ನರಕ ಅಂತೇಳಿ. ಅಲ್ಲ ಪ್ರಿಯರೇ, ಯೇಸು ಕ್ರಿಸ್ತನ ನಂಬದಿದ್ರೆ ನರಕವಲ್ಲ. ಈಗಾಗಲೇ ನಾವು ನರಕದಲ್ಲಿದ್ದೇವೆ. ಜನ್ಮದಿಂದಲೋ ಕರ್ಮದಿಂದಲೋ ಆಲೋಚನೆ ಅನೇಕ ಪಾಪಗಳು ಮಾಡಿ ಆದಾಮನ ಸ್ವಭಾವದಿಂದ ನಾವು ಪಾಪಿಗಳಾಗಿ ಹುಟ್ಟಿದ್ದೇವೆ. ಪಾಪದಲ್ಲಿ ಜೀವಿಸ್ತಾ ಇದ್ದೇವೆ, ಪಾಪದಲ್ಲಿ ಬೆಳೆದಿದ್ದೇವೆ. ಇದರ ಅಂತ್ಯಫಲ ಭಯಂಕರವಂತ ನರಕ. ಆ ನರಕದಲ್ಲಿದ್ದಂತ ಜನರನ್ನು ಆ ನರಕದಿಂದ ತಪ್ಪಿಸಿ ನಿತ್ಯ ಜೀವವನ್ನು ಕೊಡು ನಿತ್ಯತ್ವದಲ್ಲಿ ನಮ್ಮನ್ನು ಸೇರಿಸಬೇಕಂತ ಈ ಮೂರು ಕಾರಣಗಳು. ಮತ್ತೆ ಈ ವಚನದಲ್ಲಿ ಕೂಡ 11ನೇ ವಚನದಲ್ಲಿ ಇನ್ನೊಂದು 2 ಕಾರಣ ಇದು ನೋಡಿ. ನಾವು ಭಕ್ತಿಹೀನತೆಯನ್ನು ಲೋಕದ ಆಶಯಗಳನ್ನು ವಿಸರ್ಜಿಸಬೇಕು. ಭಕ್ತಿಹೀನತೆಯನ್ನು ತೆಗೆದುಹಾಕೊಳ್ಳಬೇಕು, ಲೋಕದ ಆಶಯಗಳನ್ನು ವಿಸರ್ಜಿಸಬೇಕು ಅಂತೆ. ಅದಕ್ಕಾಗಿ ಪ್ರಿಯ ಯೇಸು ಸ್ವಾಮಿ ಬಂದಂತ ಉದ್ದೇಶವನ್ನು ಇಲ್ಲಿ ನಾವು ಗಮನಿಸ್ತೇವೆ. ನಾವು ಸಕಲ ಅಧರ್ಮದಿಂದ ನಮ್ಮನ್ನು ಬಿಡಿಸುವುದಕ್ಕಾಗಿ, ವಿಮೋಚಿಸುವುದಕ್ಕಾಗಿ. ವಿಮೋಚನೆ ಅಂದ್ರೆ ತನ್ನ ಪ್ರಾಣವನ್ನು ಈಡುಕೊಟ್ಟು, ತನ್ನ ರಕ್ತವನ್ನು ಈಡುಕೊಟ್ಟು ಆ ಅಧರ್ಮದಿಂದ, ಆ ಪಾಪದಿಂದ ನಮ್ಮನ್ನು ಬಿಡಿಸುವುದಕ್ಕಾಗಿ ಕರ್ತನು ಬಂದಿದ್ದಾನೆ. ಮತ್ತು ತನಗೋಸ್ಕರ ಪರಿಶುದ್ಧ ಜನರಾಗಿ ನಾವು ಜೀವಿಸಬೇಕು. ಆತನು ಪರಿಶುದ್ಧನು, ನಾವು ಕೂಡ ಪರಿಶುದ್ಧರಾಗಿ ಜೀವಿಸಬೇಕಂತ ನಮ್ಮ ಪಾಪಕ್ಕೋಸ್ಕರ ತನ್ನ ರಕ್ತವನ್ನು ಸುರಿಸಿ ತನ್ನ ಪ್ರಾಣವನ್ನು ಕೊಟ್ಟು ನಮ್ಮನ್ನು ವಿಮೋಚಿಸಿದ್ದಾನೆ, ನಮಗೆ ಬಿಡುಗಡೆಯನ್ನು ಮಾಡಿದ್ದಾನೆ. ಅಷ್ಟು ಮಾತ್ರವಲ್ಲ, ಮೂರನೇದಾಗಿ ಸತ್ಕ್ರಿಯೆಗಳಲ್ಲಿ ಆಸಕ್ತಿ ಉಳ್ಳವರಾಗಿ ನಾವು ಜೀವಿಸಬೇಕು. ಇವತ್ತು ಕ್ರಿಸ್ಮಸ್ ಅಂದ್ರೆ ಇದು ಕೊಡುವಂಥದ್ದು. ಏನ್ ಕೊಡ್ಬೇಕು? ತಂದೆಯಾಗಿರುವಂತ ದೇವರು ತನ್ನ ಮಗನಾಗಿರುವಂತ ಯೇಸು ಕ್ರಿಸ್ತನ ಕೊಟ್ಟಿದ್ದಾನೆ. ಇವತ್ತು ಸೇವಕರಾಗಿರುವಂತ ನಾವು ಸುವಾರ್ತೆಯನ್ನು ಕೊಡ್ತಾ ಇದ್ದೇವೆ, ಸುವಾರ್ತೆ ಪ್ರಕಟಿಸ್ತಾ ಇದ್ದೇವೆ. ವಿಶ್ವಾಸಗಳಾಗಿರುವಂತ ನಾವು, ದೇವರ ಮಕ್ಕಳಾಗಿರುವಂತ ನಾವು ಅನೇಕ ಜನಗೆ ಸತ್ಕಾರ್ಯಗಳನ್ನು ಮಾಡುವಂತ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆತನ ಜನ್ಮದಿನವನ್ನು ಜ್ಞಾಪಕ ಮಾಡಿಕೊಂಡು, ಇಲ್ಲಾಂದ್ರೆ ಆತನ ಬಂದಂತ ಈ ಉದ್ದೇಶವನ್ನು ನಾವು ಜನರಿಗೆ ತಿಳಿಸುತ್ತಾ ಅವ್ರಿಗೆ ಉಪಕಾರಗಳನ್ನು ಮಾಡುವಂತವ್ರು, ಸತ್ಕಾರ್ಯಗಳನ್ನು ಮಾಡುವಂತವರಾಗಿ ನಾವು ಈ ಭೂಲೋಕದಲ್ಲಿ ಜೀವಿಸಬೇಕಂತೇಳಿ ಆತನ ಈ ಲೋಕಕ್ಕೆ ಬಂದು. ಅದಕ್ಕಾಗಿ ಪ್ರಿಯರೇ, ಅದರ ಬಂದಂತ ಉದ್ದೇಶವನ್ನ ಗಮನಿಸೋಣ. ಎಲ್ಲಾ ಮನುಷ್ಯರಿಗೆ ಮೊದಲು ರಕ್ಷಣೆಯನ್ನು ಉಂಟು ಮಾಡುವಂತ ಕೃಪೆ. ಮತ್ತೊಂದು ವಾಕ್ಯ ಓದಿ ನಾನು ಮುಗಿಸ್ತೇನೆ. ನಾವು ಮೊದಲು ಓದಿರುವಂತ ತಿಮೋಥನ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ಅದರ ಬಂದಂತ ಉದ್ದೇಶ 4 ಎಲ್ಲಾ ಮನುಷ್ಯರು, ಒಬ್ಬರು ಮಾತ್ರ ಅಲ್ಲ ಪ್ರಿಯರೇ, ಬರೀ ಕ್ರೈಸ್ತರು ಮಾತ್ರ ಅಲ್ಲ, ಒಂದು ಪಂಗಡದವರಲ್ಲ. ಆದಿಯಲ್ಲಿ ದೇವರು ಒಬ್ಬ ಮನುಷ್ಯನಿಂದಲೇ ಒಬ್ಬ ಮನುಷ್ಯನ ಎಲ್ಲಾ ಜನಾಂಗದವರನ್ನು ಹುಟ್ಟಿಸಿ ಅವರವರು ಇರಬೇಕಾದಂತ ಕಾಲಗಳನ್ನು, ಸ್ಥಳಗಳನ್ನು ನಿಷ್ಕರ್ಷ ಮಾಡಿದ್ದಾನೆ. ನಾವೆಲ್ಲರೂ ಕೂಡ ಆ ಒಬ್ಬನಿಂದ ಬಂದಂತವ್ರು. ಅದಕ್ಕಾಗಿ ಆ ಎಲ್ಲಾ ಮನುಷ್ಯರು, ಒಬ್ಬನಿಂದ ಬಂದಂತ ಇಡೀ ಮಾನವ ಕುಲ ಎಲ್ಲರೂ ಕೂಡ ರಕ್ಷಣೆಯನ್ನು ಹೊಂದಿ, ಇದು ಮುಖ್ಯ. ಯಾಕೆ ನಾವು ಅಪಾಯದಲ್ಲಿದ್ದೇವೆ. ನಮ್ಮ ಪಾಪಗಳಿಗೆ ಪ್ರತಿಫಲವು ನರಕ. ಆ ನರಕದಿಂದ ನಮ್ಮನ್ನು ರಕ್ಷಿಸುವುದಕ್ಕಾಗಿ ಆತನ ಈ ಲೋಕಕ್ಕೆ ಬಂದನು. ಎಲ್ಲಾ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಮತ್ತು ಸತ್ಯದ ಜ್ಞಾನಕ್ಕೆ ಸೇರಬೇಕೆಂದು, ಇದು ಇಂಪಾರ್ಟೆಂಟ್. ನಾವು ರಕ್ಷಣೆ ಹೊಂದಬೇಕು, ಅದಕ್ಕಾಗಿ ಬಂದಿದ್ದಾನೆ. ರಕ್ಷಣೆಯಿಂದ, ನರಕದಿಂದ, ಪಾಪದಿಂದ, ಶಾಪದಿಂದ ನಾವು ರಕ್ಷಿಸಲ್ಪಡಬೇಕು. ಅಷ್ಟು ಮಾತ್ರವಲ್ಲ, ಸತ್ಯದ ಜ್ಞಾನಕ್ಕೆ ಸೇರಿ. ಇವತ್ತು ಯೇಸು ಸ್ವಾಮಿ ನಂಬಿದ್ದಾರೆ, ಆದ ಸತ್ಯ ಗೊತ್ತಾಗ್ತಾ ಇಲ್ಲ. ಯೇಸು ಸ್ವಾಮಿ ನಂಬಿದ್ದಾರೆ, ಸಭೆಗಳು ಬರ್ತಾ ಇದ್ದಾರೆ, ದೇವರ ಒಂದು ಸತ್ಯವು, ದೇವರ ಒಂದು ಉದ್ದೇಶವು ಗೊತ್ತಾಗದೆ ಜನರು ಹಾಗೆ ಜೀವಿಸ್ತಾ ಇದ್ದಾರೆ. ಅದಕ್ಕಾಗಿ ಯೇಸು ಸ್ವಾಮಿ ಉದ್ದೇಶ ರಕ್ಷಿಸಲ್ಪಡಬೇಕು ಮತ್ತು ಸತ್ಯದ ಪರಿಜ್ಞಾನಕ್ಕೆ, ಇಲ್ಲ ಸತ್ಯದ ಜ್ಞಾನಕ್ಕೆ ನಾವು ಸೇರಬೇಕಿದು ಚಿತ್ತವಾಗಿದೆ. ಯಾಕಂದ್ರೆ ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ, ಆತನು ಮನುಷ್ಯನಾಗಿರುವ ಕ್ರಿಸ್ತ ಯೇಸುವೆ. 6ನೇ ವಚನ, ಆತನು ಎಲ್ಲರ ವಿಮೋಚನಾರ್ಥಕವಾಗಿ, ಒಬ್ಬರಿಗಾಗಿ ಅಲ್ಲ ಪ್ರಿಯ, ಇಡೀ ಲೋಕಕ್ಕಾಗಿ. ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟನು. ಆತನು ಯಾವ ಭೇದ ಭಾವ ಇಲ್ಲ. ಎಲ್ಲರ ವಿಮೋಚನಾರ್ಥಕವಾಗಿ ತನ್ನನ್ನು ತಾನು ಒಪ್ಪಿಸಿಕೊಟ್ಟನು. ಸುಮಾರು 2000 ವರ್ಷಗಳಿಂದ ಆ ಕಾರ್ಯವನ್ನು ಮಾಡಿ ಆತನು ಮರಣಿಸಿ ಹೂಣಲ್ಪಟ್ಟು 3ನೇ ದಿನದಲ್ಲಿ ಮೃತ್ಯುಂಜಯನ ಗೆದ್ದು ಇವತ್ತು ತಂದೆ ಬಲಭಾಗಕ್ಕೆ ಆತನು ಹೋಗಿದ್ದಾನೆ. ಅಲ್ಲಿ ಕೂತ್ಕೊಂಡು ನಮಗೋಸ್ಕರ ವಿಜ್ಞಾಪನೆ ಮಾಡ್ತಾ ಇದ್ದಾನೆ. ಇದು ಆತನ ಮೊದಲನೇ ಬರೋಣ. ಈ ಬರೋಣದಿಂದ ಏನು ಪ್ರತಿಫಲ ಸಿಕ್ತು? ಸಭೆ ಈ ಭೂಲೋಕದಲ್ಲಿ ಸ್ಥಾಪಿಸಲ್ಪಟ್ಟಿತ್ತು. ಆದ್ರೆ ಆತನು ಬರುವವರೆಗೂ ಯೇಸು ಸ್ವಾಮಿಯನ್ನು ಈ ಸಭೆ ಅನುಭವಿಸುತ್ತಾ ಮತ್ತು ಆತನ 2ನೇ ಬರೋಣಕ್ಕಾಗಿ ಸಭೆ ಎದುರು ನೋಡುತ್ತಾ ಇರಬೇಕು. ಇದು ದೇವರ ಚಿತ್ತ. ಆತನು ಬಂದೇ ಬರ್ತಾನೆ. ಅದಕ್ಕಾಗಿ ಆತನು ಬರುವ ಸಮಯಕ್ಕೆ ನಾವೆಲ್ಲರೂ ಕೂಡ
ಪರಿಶುದ್ಧರಾಗಿಯೂ ಸಕಲ ಅಧರ್ಮದಿಂದ ಬಿಡಿಸಲ್ಪಟ್ಟು ಸತ್ಕ್ರಿಯೆಗಳನ್ನು ಮಾಡುತ್ತಾ ರಕ್ಷಿಸಲ್ಪಟ್ಟು ಮತ್ತು ಸತ್ಯದ ಪರಿಜ್ಞಾನಕ್ಕೆ ಬಂದು ನಾವು ಆತನ ಬರೋಣಕ್ಕಾಗಿ ಎದುರು ನೋಡುವಾಗ ದೇವರು ಸಂತೋಷ ಪಡ್ತಾನೆ. ನಮ್ಮಿಂದ ಒಬ್ಬರಿಗಾದ್ರೂ ಒಂದು ಉಪಕಾರ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಒಂದು ಸಹಾಯ ಮಾಡುವುದರಿಂದ ಆತನು ಸಂತೋಷ ಪಡುವಂತ ದೇವರು. ಅದಕ್ಕಾಗಿ ನಮ್ಮನ್ನು ಸೃಷ್ಟಿಸಿಕೊಂಡಿದ್ದಾನೆ. ಎಫೆಸ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ಓದ್ತಿವೆ, ಆ ಸತ್ಕ್ರಿಯೆ ಮಾಡುವುದಕ್ಕಾಗಿ ದೇವರು ನಮ್ಮನ್ನು ನಿರ್ಮಾಣ ಮಾಡ್ಕೊಂಡಿದ್ದ, ಹೊಸ ಸೃಷ್ಟಿಗಳನ್ನಾಗಿ ಮಾಡ್ಕೊಂಡಿದ್ದ. ಅದಕ್ಕಾಗಿ ಈ ಕ್ರಿಸ್ಮಸ್ ಸಂದರ್ಭದಲ್ಲಿ ನಮಗೋಸ್ಕರ, ನಮ್ಮ ಮಕ್ಕಳಿಗೋಸ್ಕರ, ನಮ್ಮ ಕುಟುಂಬಗಳಿಗೋಸ್ಕರ ನಾವೇ ಮಾಡಿಕೊಳ್ಳದೆ ಅನೇಕ ಬಡವರು, ಕೃಪೆ ಅಯೋಗ್ಯರು, ಅಪಾತ್ರರು, ಆ ಕೃಪೆಯನ್ನು ನಾವು ಅವ್ರಿಗೆ ತೋರಿಸುತ್ತಾ ಯೇಸು ಕ್ರಿಸ್ತನ ಹೆಸರಿನ ಒಳ್ಳೆ ಕಾರ್ಯಗಳು ಮಾಡುವಾಗ ನಿಜವಾದ ಕ್ರಿಸ್ಮಸ್ ಸಂದೇಶ ನಮ್ಮ ಜೀವನದಲ್ಲಿ ಸಾರ್ಥಕವಾಗ್ತದೆ. ಆ ರೀತಿಯಾಗಿ ಜೀವಿಸಲಿಕ್ಕೆ ದೇವರಾತ್ಮನು ನಮ್ಮೆಲ್ಲರಿಗೂ ಸಹಾಯ ಮಾಡಲಿ. ದೇವರು ಕೊಟ್ಟಂತ ಮಾತುಗಳು ಮುಗಿಸುತ್ತಾ ನಿಮ್ಮೆಲ್ಲರಿಗೆ ನನ್ನ ಧನ್ಯವಾದ ತಿಳಿಸ್ತೇನೆ. ಎಲ್ಲರಿಗೆ ಧನ್ಯವಾದ.